ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಾ ವ್ಲಾಗ್ಸ್. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಫ್ರೈಡೇ ಹಬ್ಬ ಇತ್ತಲ್ವ, ಅವತ್ತು ಬೆಳಗ್ಗೆ. ಇವಾಗ ಬಂದುಬಿಟ್ಟು ಒಂದು 7 ಗಂಟೆ ಆಗಿದೆ. ಸ್ವಲ್ಪ ಹೂವು ಕಟ್ಟೋದಿತ್ತು, ಹೂವು ಕಟ್ಕೋತಾ ಇದ್ದೀನಿ. ನಾನು ಬೆಳಗ್ಗೆ ಹಬ್ಬ ಮಾಡಲ್ಲ, ಒಂದು 5 ಗಂಟೆ ಹಂಗೆ ಮಾಡಿದೆ, ಅದಕ್ಕೆ ಲೇಟಾಗಿ ಮಾಡಿದೆ ಸ್ವಲ್ಪ. ಇಲ್ಲಿ ಬಂದುಬಿಟ್ಟು ಒಬ್ಬಟ್ಟು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. 1 ಗ್ಲಾಸು ಬೇಳೆ ಹಾಕ್ಕೊಂಡಿದ್ದೀನಿ, ತೊಗರಿ ಬೇಳೆ. 1 ಗ್ಲಾಸ್ಗೆ 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನಾನು ಪಾತ್ರೆಯಲ್ಲೇನು ಬೇಯಿಸ್ತಾ ಇಲ್ಲ, ಟೈಮ್ ಇರಲಿಲ್ಲ, ಲೇಟಾಗಿ ಹೋಗುತ್ತೆ ನಾನು ಪಾತ್ರೆಯಲ್ಲಿ ಬೇಯಿಸಿದ್ರೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲೇ ಹಾಕ್ಕೊಂಡೆ. ಏನಿಲ್ಲ, ಬೇಗ ಗ್ಯಾಸ್ ರಿಲೀಸ್ ಮಾಡಬೇಕು ಅಷ್ಟೇ. ಏನು ಮಾಡ್ತಿದ್ಯಾ? ಎಲ್ಲಿ ಕೂತಿರೋದು ನೀನು? ಇಲ್ಲಿ ಇಲ್ಲಿ ಅಂದರೆ ಇಲ್ಲಿ ನೋಡಿ ಕಡಿಮೆ ಟೈಮ್ ಇಲ್ಲ ಅಂದಾಗ ಮಾತ್ರ ಈ ಥರ ಮಾಡ್ಕೋತೀನಿ. ಟೈಮ್ ಇದ್ದರೆ ಪಾತ್ರೆಯಲ್ಲೇ ಬೇಯಿಸ್ಕೋತೀನಿ. ಸ್ವಲ್ಪ ಲೇಟ್ ಆಗುತ್ತೆ ಬೆಳಗ್ಗೆ, ಮತ್ತು ಪೂಜೆ ಎಲ್ಲ ಮಾಡಬೇಕಲ್ಲ ಸಂಜೆ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಮಾಡೋಕ್ಕೆ ಹೋಗಲಿಲ್ಲ. ಸಂಜೆ ಒಂದು 5 ಗಂಟೆ ಹಂಗೆಲ್ಲ ಮಾಡಿಕೊಂಡೆ. ರಜೆ ಇತ್ತಲ್ವ, ಮಕ್ಕಳು ಎಲ್ಲ ಮನೇಲಿ ಇದ್ರಲ್ವ, ಸೊ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಬೇಗ ಎದ್ಬಿಟ್ಟು ಅದಕ್ಕೆ 1 ವಿಸಿಲ್ ಹಾಕ್ಸ್ಕೊಂಡೆ. ನೋಡಿ, ಏನೂ ನುಣ್ಣಗಾಗಿಲ್ಲ, ಬೇಳೆ ಕರೆಕ್ಟಾಗಿ ಬೆಂದಿದೆ. 1 ವಿಸಿಲ್ ಬಂದ ತಕ್ಷಣ ಬೇಗ ಗ್ಯಾಸ್ ಎಲ್ಲ ರಿಲೀಸ್ ಮಾಡಿಬಿಟ್ಟು ನಾವು ಬೇಗ ಓಪನ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಇವಾಗ ಬೆಲ್ಲದಲ್ಲಿ ಸ್ವಲ್ಪ ಯಾಕೋ ಕಲ್ಲಿತ್ತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಕಾಸ್ಕೊಳ್ಳೋಣ ಬೆಲ್ಲ ಅಂತೇಳಿ 1 ಗ್ಲಾಸ್ಗೆ ಮತ್ತು 1 ಗ್ಲಾಸಷ್ಟು ನಾನು ಬೇಳೆಗೆ 1 ಗ್ಲಾಸು ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಕರಗಿಸ್ಕೊಳ್ತೀನಿ ಫಸ್ಟು. ಓಕೆ, ಬರೀ ಬಿ ಆಫ್ಟರ್ ಬಿ ಆಫ್ಟರ್ ಡಿ ಬರಿ ಸಿ ಬರಿ ಸಿ ಸಿ. ಬೆಲ್ಲ ಕಾಯಿಸಿದ್ವಲ್ಲ, ಅದನ್ನು ಕಾಸ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ದಪ್ಪ ತಳ ಇರೋ ಪ್ಯಾನ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು 1 ಕಾಯಿ ಫುಲ್ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಹಾಕ್ಬಿಟ್ಟು ಒಂದು 7ರಿಂದ 8 ನಿಮಿಷನೇ ಆಗಲಿ, ಚೆನ್ನಾಗಿ ಒಟ್ಟು ಸ್ವಲ್ಪ ಗಟ್ಟಿ ಆಗಬೇಕು. ಅದು ಅಲ್ಲಿವರೆಗೂ ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೋಬೇಕು. ಗಟ್ಟಿ ಆದಮೇಲೆ ಮಾಮೂಲು ಬೇಳೆ ಬೇಯಿಸಿ ಇಟ್ಕೊಂಡಿದ್ವಲ್ವ, ಅದನ್ನು ಸೇರಿಸ್ಕೊಂಡು ಒಂದು 4-5 ನಿಮಿಷ ಚೆನ್ನಾಗಿ ಅದು ಅಷ್ಟೇ ಗಟ್ಟಿ ಆಗೋವರೆಗೂ, ನಮಗೆ ರುಬ್ಬೋಕೆ ಎಷ್ಟು ಬೇಕಂತ ಗೊತ್ತಾಗುತ್ತೆ ಅಲ್ವ, ಆವಾಗಲೇ ಆ ಥರ ಗಟ್ಟಿ ಬರೋವರೆಗೂ ನೀಟಾಗಿ ಕುದಿಸ್ಕೊಂಬಿಟ್ಟು ಮತ್ತು ಎಲ್ಲ ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಮತ್ತು ರೆಡಿ ಆಗುತ್ತೆ. ಏಲಕ್ಕಿ ನಾನು ಆಗಲೇ ಮೊದಲೇ ಹಾಕಿದ್ದೆ, ಅದು ಸ್ಕಿಪ್ ಆಗಿದೆ ಅನಿಸುತ್ತೆ. ಮತ್ತು ಅದೆಲ್ಲ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಇಲ್ಲಿ ಒಂದು 3/4 kg ಆಗೋಷ್ಟು ತೊಗೊಂಡಿದ್ದೀನಿ ಹಿಟ್ಟು. ಇದ್ರೆ ಸ್ವಲ್ಪ ಪೂರಿ ಮಾಡ್ಕೊಳ್ಳೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತಗೊಂಡೆ. ಇವಾಗ ಎಲ್ಲ ಕಲಸಿ ಎತ್ತಿಟ್ಕೊಂಡು 1 ಅವರ್ ಬಿಟ್ಟಿದ್ದೀನಿ ನೆನೆ ಹಾಕೋದಕ್ಕಂತ ಹೇಳ್ಬಿಟ್ಟು. ಇವಾಗ ಕಲಸಾಯಿತು, ಎತ್ತಿಟ್ಬಿಟ್ಟು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಇದು ಮತ್ತು ಒಬ್ಬಟ್ಟಿನ ಸಾಂಬಾರು ಮಾಡೋದಕ್ಕೆ ಫಸ್ಟ್ ಎಲ್ಲ ಫ್ರೈ ಮಾಡ್ಕೋಬೇಕಲ್ವ. ಖಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಿ ಕಲ್ಲರ್ಗೆ. ಹಾಕ್ಕೊಂಡು ನೀಟಾಗಿ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡು 1 ಗೆಡ್ಡೆ ಫುಲ್ಲು ಬೆಳ್ಳುಳ್ಳಿ ಹಾಕ್ಕೊಬೇಕು. ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ಅದು ಹಾಕ್ಕೊಂಡು ಅದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ 1-2 ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಒಂದು ಸಲ ಮಾಡಿ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸುತ್ತೆ ನಿಮಗೆ. ಮತ್ತು ಇಲ್ಲಿ ಹಸಿ ಕಾಯಿ ತುರಿ, ಅದನ್ನು ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಅದು ಅಷ್ಟೇ ಸ್ವಲ್ಪ ಕಾಯೆಲ್ಲ ಬಾಡಬೇಕು, ಆ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಹೆಚ್ಚಾಗಿ ಹಾಕ್ಕೋಬೇಕು. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಮತ್ತು ಹುಣಸೆಹಣ್ಣು, ನಿಮಗೆ ಹುಳಿಗೆ ಎಷ್ಟು ಬೇಕಂತ ನೋಡಿಕೊಂಡು ಹುಣಸೆಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡಿಕೊಂಡು ಅದೆಲ್ಲ ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಅದೆಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಎತ್ತಿಟ್ಕೊಳ್ಳೋಣ. ಇವಾಗ ಇದು ಬೇಳೆ ಕಟ್ಟಿತ್ತಲ್ವ, ಬೇಳೆ ಸಪ್ರೇಟ್ ಮಾಡಿಬಿಟ್ಟು ನೀರು ತೆಕ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿಕೊಂಡು ಒಂದೇ ಸಲ ನಮಗೆ ಎಷ್ಟು ಬೇಕಂತ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಇದು ನಮ್ಮೂರ ಸೈಡ್ ನಾವು ಮಾಡ್ತೀವಲ್ವ ಆ ಥರ ಇದು. ಮತ್ತು ಬೇಳೆ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಅಷ್ಟೇ ನೀಟಾಗಿ ಈ ಥರ ನುಣ್ಣಗೆ ರುಬ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ,
ಜೀರಿಗೆ ಸ್ವಲ್ಪ ಹೆಚ್ಚಾಗಿರಲಿ, ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಇವಾಗ ನೋಡಿ ಸಾಂಬಾರು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಇಷ್ಟು ಕಲಸಿ ಇಟ್ಕೊಂಡಿದ್ನಲ್ಲ, ಇವಾಗ ನೋಡ್ಕೊಳ್ಳಿ ಏನೇನ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದು. ಮತ್ತು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಸಿದು ಕರ್ಬೇವಿನ ಸೊಪ್ಪು ಇರುತ್ತಲ್ವ, ಒಂದು ಫುಲ್ ಹಾಕಿದ್ದೀನಿ ನೋಡಿ. ಈ ಥರ ಘಮ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು. ಅದಕ್ಕೋಸ್ಕರ ಯಾವಾಗನ ಸಾಂಬಾರು ಮಾಡಲಿ ನಾನು ಈ ಥರನೇ ಹಾಕ್ತೀನಿ. ಮತ್ತು ಅದು ಹಾಕ್ಕೊಂಡು ಇವಾಗ ಕಾಬೂಲ್ ಕಡಲೆ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಉಸ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಕಾಯಿ ಹಾಕ್ಕೊಂಡು ಸಿಂಪಲ್ಲಾಗಿ ಸುಮ್ಮನೆ ಒಂದು ಒಗ್ಗರಣೆ ಕೊಟ್ಕೊಂಡೆ. ಇದು ಮಾಡಿಕೊಂಡು ಎತ್ತಿಟ್ಕೊಂಡು ಮತ್ತು ನೈವೇದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಕೊಂಡೆ. ಮತ್ತು ಹೋಳಿಗೆ ಎಲ್ಲ ಈ ಕಡೆ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ಹೇಳ್ಬಿಟ್ಟು, ಚೆನ್ನಾಗಿ ಬಂದಿತ್ತು. ಹೋಳಿಗೆ ಮಾತ್ರ ಎಂದೂ ಕೆಟ್ಟೋಗೋದಿಲ್ಲ, ಚೆನ್ನಾಗೇ ಬರ್ತವೆ. ಚೆನ್ನಾಗಿ ಬಂದಿತ್ತು ಹೋಳಿಗೆ ಮಾತ್ರ. ನೀವೇನೇನು ಮಾಡಿದ್ರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನಾನು ಹೋಳಿಗೆ ಮಾಡಿಬಿಟ್ಟು ಅನ್ನ ಸಾಂಬಾರು ಮತ್ತು ಕಾಬೂಲ್ ಕಡಲೆ ಉಸ್ಲಿ ಮಾಡಿ ಹಪ್ಪಳ ಮಾಡಿದ್ದೆ ಅಷ್ಟೇ, ಏನೂ ಮಾಡಿರಲಿಲ್ಲ ಜಾಸ್ತಿ. ನಾನೇನು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಿಲ್ಲ ಹಬ್ಬ, ಸುಮ್ಮನೆ ಪೂಜೆ ಮಾಡಿಕೊಂಡೆ. ಅದು ಪೂಜೆ ಮಾಡೋಕ್ಕಾಗಲಿಲ್ಲ, ತುಂಬ ಗಡಿಬಿಡಿ ಆಗಿಬಿಡ್ತು ಸಂಜೆ. ಅದಕ್ಕೆ ಏನೂ ಶೂಟ್ ಮಾಡೋಕ್ಕೆ ಹೋಗಿಲ್ಲ, ರೆಸಿಪಿ ಒಂದು ಶೂಟ್ ಮಾಡಿದ್ದೀನಿ ಅಷ್ಟೇ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ತಿಳಿಸಿ. ಇದೊಂದು ಪಿಕ್ ತೆಕ್ಕೊಂಡೆ ಅಷ್ಟೇ, ಮತ್ತೇನೂ ಮಾಡಲಿಲ್ಲ. ಇದು ನನ್ನ ಫ್ರೆಂಡ್ ಮನೆಯಲ್ಲಿ ಹೋಗಿದ್ದೆ, ಅಲ್ಲಿ ವಿಡಿಯೋ ಮಾಡಿಕೊಂಡೆ. ನಾನು ಮಾಮೂಲಾಗಿ ಸುಮ್ಮನೆ ಪೂಜೆ ಮಾಡಿದೆ, ತುಂಬ ಲೇಟಾಗೋಯಿತು ಮಾಡೋಕ್ಕೆ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.